ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಬ್ಬ ಆ್ಯಕ್ಟರ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ದೆ ಅವರ ಟ್ಯಾಲೆಂಟ್ನ ವೇಸ್ಟ್ ಮಾಡ್ತಿದ್ದೀವಿ ಅಂದರೆ ಮೊದಲಿಗೆ ಹೆಸರು ಬರೋದೇ ಚಿಯಾನ್ ವಿಕ್ರಮ್ ಅಂತೀನಿ. ಯಾಕಂದರೆ ಇಂಥ ಒಳ್ಳೆ ಆ್ಯಕ್ಟರ್ನ ಯಾವುದೇ ಡೈರೆಕ್ಟರ್ ಕೂಡ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಿದ್ದಾರೆ. ವೀರ ಧೀರ ಶೂರನ್ ಇದು ಚಿಯಾನ್ ವಿಕ್ರಮ್ ಹಾಗೆ ಎಸ್.ಜೆ. ಸೂರ್ಯ ಮೈನ್ ಲೀಡ್ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಒಂದು ರಾತ್ರಿ ಎಸ್.ಪಿಗೆ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ. ಅದು ಏನಂದರೆ ಇಬ್ಬರು ಅಪ್ಪ ಮಗನ ಮೇಲೆ ರಿವೆಂಜ್ ತಗೊಳ್ಳೋಕ್ಕೆ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ. ಆಗ ಇವರಿಬ್ಬರು ಎಸ್.ಪಿಯಿಂದ ಎಸ್ಕೇಪ್ ಆಗೋಕ್ಕೋಸ್ಕರ ಎಸ್.ಪಿನ ಸಾಯಿಸೋಕ್ಕಂತ ಕಾಳಿಯ ಹೆಲ್ಪ್ ತಾಂತಾರೆ. ಆ್ಯಂಡ್ ಈ ಕಾಳಿ ಯಾರು, ಆ್ಯಂಡ್ ಅವನು ಇದರಲ್ಲಿ ಹೇಗೆ ಇನ್ವಾಲ್ವ್ ಆಗ್ತಾನೆ, ಆ್ಯಂಡ್ ಇದರಿಂದ ಅವನಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಈ ಒಂದು ರಾತ್ರಿಯಲ್ಲಿ ಯಾರ್ಯಾರ ಲೈಫ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ ಸಿನಿಮಾದ ಸ್ಟೋರಿ ಆ್ಯಂಡ್ ಅದರ ಸೆಟಪ್ ಆ್ಯಂಡ್ ಬಿಲ್ಡಪ್. ಸಿನಿಮಾದ ಸ್ಟಾರ್ಟಿಂಗಿಂದಲೇ ಮೇನ್ ಸ್ಟೋರಿಗೆ ಬರ್ತಾರೆ. ಆ್ಯಂಡ್ ಇದೊಂದು ಒನ್ ನೈಟಲ್ಲಿ ನಡೆಯೋ ಸ್ಟೋರಿ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ತಕ್ಕಂಗೆ ಸ್ಟೋರಿ ಹಾಗೆ ಸೀನ್ಸ್ಗಳನ್ನು ಬರೆದುಕೊಂಡಿದ್ದಾರೆ. ಹಾಗೆ ಆ ಕಾಳಿ ಕ್ಯಾರೆಕ್ಟರ್ಗೆ ಕೊಟ್ಟಿರೋ ಬಿಲ್ಡಪ್ ಲಿಟ್ರಲಿ ಸಖತ್ತಾಗಿತ್ತು ಅಂತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಸ್ಗಳು ಬಹಳ ಕಡಿಮೆ, ಆದರೆ ಸಿನಿಮಾದಲ್ಲಿ ಕಾನ್ವರ್ಸೇಷನ್ಗಳು ಜಾಸ್ತಿ ಆಗಿರುತ್ತೆ. ಆದರೆ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಇದರಲ್ಲಿ ವರ್ಕ್ ಆಯಿತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಕೆಲವೊಂದು ಕಡೆ ಹೈ ಮೂಮೆಂಟ್ಸ್ ಹಾಗೆ ಗೂಸ್ ಬಂಪ್ ಸೀನ್ಸ್ಗಳು ಸಖತ್ತಾಗಿ ವರ್ಕ್ ಆಯಿತು ಅಂತೀನಿ. ಆ್ಯಂಡ್ ಸಿನಿಮಾದ ಸೀನ್ಸ್ಗಳು ರಿಯಲಿಸ್ಟಿಕ್ ಫೀಲ್ ಕೊಡ್ತವೆ. ಆ್ಯಂಡ್ ಸಿನಿಮಾದ ವಿಜುವಲ್ಸ್ ಕೂಡ ಟಾಪ್ ಕ್ಲಾಸ್ ಆಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಒಂದು ಲೆವೆಲ್ಗೆ ವರ್ಕ್ ಆಯಿತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದೆ ಸಿನಿಮಾದ ಫಸ್ಟ್ ಹಾಫ್ ಹಾಗೆ ಪ್ರೀ ಕ್ಲೈಮ್ಯಾಕ್ಸ್ ಲಿಟ್ರಲಿ ಸಖತ್ತಾಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ ಸಿನಿಮಾದ ಇಂಟರ್ವಲ್ ಬ್ಲಾಕ್ ನಂತರ ಬರೋ ಫ್ಲ್ಯಾಶ್ ಬ್ಯಾಕ್ ಸೀನ್ಸ್ ಎಲ್ಲೋ ಒಂದು ಕಡೆ ಇದು ಬೇಕಿತ್ತ ಅನಿಸ್ತು. ಆ ರೀತಿ ಲಿಟ್ರಲಿ ಡ್ರ್ಯಾಗ್ ಆಗಿತ್ತು ಅಂತೀನಿ. ಇನ್ನು ಸಿನಿಮಾ ಫಸ್ಟ್ ಹಾಫ್ನಲ್ಲಿ ಒಳ್ಳೆ ಹೈ ಮೂಮೆಂಟ್ನ ತಗೊಂಡಿರುತ್ತೆ, ಆದರೆ ಇಂಟರ್ವಲ್ ಬ್ಲಾಕ್ ನಂತರ ಅದು ಡೌನ್ ಆಗುತ್ತೆ. ಆ್ಯಂಡ್ ಸಿನಿಮಾ ಇದು ಪಾರ್ಟ್ 2 ಸಿನಿಮಾ ಆಗಿರೋದ್ರಿಂದ ಸಿನಿಮಾ ನೋಡ್ತಿರುವಾಗ ಪಾರ್ಟ್ 1 ಸಿನಿಮಾ ನೋಡೋಕ್ಕೆ ಯಾವುದೇ ಕ್ಯೂರಿಯಾಸಿಟಿ ಆಗಲಿ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದಿಲ್ಲ ಅಂತೀನಿ. ಆ್ಯಂಡ್ ಇದರ ಕ್ಲೈಮ್ಯಾಕ್ಸು ಕೂಡ ಸಿಂಪಲ್ ಆಗಿ ಎಂಡ್ ಆಗುತ್ತೆ. ಪಾರ್ಟ್ 1ಗೆ ಯಾವುದೇ ಕನೆಕ್ಷನ್ ಕೂಡ ಇರೋದಿಲ್ಲ, ಆ್ಯಂಡ್ ಅವರು ತೋರಿಸೋದು ಕೂಡ ಇಲ್ಲ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಜಸ್ಟ್ ಓಕೆ ಮೂವಿ ಅಂತೀನಿ. ಚಿಯಾನ್ ವಿಕ್ರಮ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಆಗಿರುತ್ತೆ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೋಡಿ ಸಿನಿಮಾ ವರ್ಕ್ ಆಗಬಹುದು. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.